चितपारिजातः समस्तकल्याणगुणाभिरामः सीतामुखाम्भोरुहचञ्चरीकः निरन्तरं मङ्गलमातनोतु नः। अञ्जनानन्दनं वीरं जानकी शोकनाशनं कपीशमक्षहन्तारं वन्दे लङ्काभयङ्करम्। उल्लङ्घ्य सिन्धोः सलिलं सलीलं यशोकवह्निं जनकात्मजायाः आदाय तेनैव ददाह लङ्काम् नमामि तं प्राञ्जलिराञ्जनेयम्। मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मकं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। ಎಲ್ಲರಿಗೂ ಮಂಗಳವಾಗಲಿ, ಸ್ವಸ್ತಿ. ಇವತ್ತು ವಿಜಯಲಕ್ಷ್ಮಿ ಸನ್ನಿಧಾನದಲ್ಲಿ, ಅಷ್ಟಭುಜ ವಿಜಯಲಕ್ಷ್ಮಿ ಸನ್ನಿಧಾನದಲ್ಲಿ ಶ್ರೀ ಮರಡಿಹಳ್ಳಿ ಆಂಜನೇಯ ಸ್ವಾಮಿಯವರು ಸ್ವಯಂ ಸಂಕಲ್ಪದಿಂದ ಇಲ್ಲಿಗೆ ವಿಜಯ ಮಾಡಿಸಿದ್ದಾರೆ. ಯಾಕೆಂದರೆ ನಮಗೆ ನಿನ್ನೆ ತನಕನೂ ಆ ಆಂಜನೇಯ ಸ್ವಾಮಿಯ ಕೃಪೆ ನಮಗೆ ಉಂಟಾಗುತ್ತೆ ಅನ್ನೋದೇನು ನಮಗೇನು ಗೊತ್ತಿಲ್ಲ. ಇವತ್ತು ಇದ್ದಕ್ಕಿದ್ದಂಗೆ ಬೆಳಗ್ಗೆ ಅವರ ಬರ್ತೀವಿ ಅಂತ ಸಂಕಲ್ಪವನ್ನು ಮಾಡಿ ಇವತ್ತು ಬಂದಿದ್ದಾರೆ. ನಾವು ಅಷ್ಟಭುಜ ವಿಜಯಲಕ್ಷ್ಮಿ ನಿತ್ಯ ಪೂಜೆಯನ್ನು ಮುಗಿಸಿ ಇವತ್ತು ನಮ್ಮ ಜನ್ಮ ದಿನಾಂಕವಾದದ್ದರಿಂದ ಆಫೀಸ್ಗೆ ತೆರಳಿದ್ವಿ. ಆದರೂ ಕೂಡ ದೇವರು ಬರ್ತೀವಿ ಅಂತ ಹೇಳಿ ಬಂದು ನಮ್ಮ ಈ ಒಂದು ಕುಟೀರದಲ್ಲಿ ಇಲ್ಲಿ ಭಗವಂತ ವಾಸವಾಗಿದ್ದಾನೆ. ಇಲ್ಲಿ ಶ್ರೀರಾಮ ಸಮೇತನಾಗಿ ಆಂಜನೇಯ ಸ್ವಾಮಿ ವಿಜಯಲಕ್ಷ್ಮಿ ಸನ್ನಿಧಾನದಲ್ಲಿದ್ದಾನೆ. ಇದು ನಮಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ. ಯಾಕೆಂದರೆ ಮರಡಿಹಳ್ಳಿ ಆಂಜನೇಯ ಸ್ವಾಮಿ ಒಂದು ಪ್ರಖ್ಯಾತವಾದಂತಹ ಕಾರಣಿಕ ದೈವ. ಕಾರಣಿಕ ದೈವ ಅಂತ ಹೇಳಿದ್ರೆ ಅನೇಕರು ಅಲ್ಲಿ ಹೋಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಲ್ಲಿ ಒಂದು ಹೂವಿನ ಪ್ರಶ್ನೆ ನಡೆಯುತ್ತೆ. ಆಂಜನೇಯ ಏನು ಹೇಳ್ತಾನೋ ಅದೇ ನಡೆದಿದೆ ಅನ್ನೋದೇ ಇಲ್ಲಿ ತನಕ ಸತ್ಯ. ಆ ಆಂಜನೇಯ ಸ್ವಾಮಿಯನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಅವರು ಒಂದು ಬೋರ್ವೆಲ್ ಪಾಯಿಂಟ್ಗಳಿರ್ಬೋದು, ಅದನ್ನು ತೋರಿಸಿದೆ, ಅದೆಲ್ಲ ಸಕ್ಸಸ್ ಆಗಿದೆ. ಯಾರಿಗಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಆಂಜನೇಯ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರ ಆರೋಗ್ಯ ಸರಿ ಹೋಗಿದೆ, ಅನಾರೋಗ್ಯ ಹೋಗಿದೆ. ಹಾಗೆಯೇ ಆಂಜನೇಯ ಹೋಗಿದ್ದ ಕಡೆಯಲ್ಲೆಲ್ಲ ಮಂಗಳವಾಗಿದೆ. ನಾವು ಕೂಡ ಆಂಜನೇಯ ಸ್ವಾಮಿಯ ಸಂಕಲ್ಪದಂತೆ ಮರಡಿಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಪ್ರಾಚೀನವಾದ ಒಂದು ಸುಮಾರು 600 ವರ್ಷದ ಆಂಜನೇಯ ಸ್ವಾಮಿಯ ಮಂಗಳಕರವಾದ ದಿವ್ಯ ದರ್ಶನವನ್ನು ಮಾಡಿದ್ವಿ. ಆ ದೇವಸ್ಥಾನ ಅತ್ಯದ್ಭುತವಾಗಿ ನಿರ್ಮಾಣ ಆಗ್ತಾ ಇದೆ. ಊರಿನ ಹಿರಿಯರೆಲ್ಲರೂ ಸೇರಿ, ಗ್ರಾಮಸ್ಥರು, ಭಕ್ತರು, ಕುಲಸ್ಥರು ಎಲ್ಲ ಸೇರಿ ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯದ್ಭುತವಾಗಿ ದೇವಾಲಯ ಬರ್ತಾ ಇದೆ. ಕರ್ನಾಟಕದಲ್ಲಿಯೇ ಒಂದು ವಿಶಿಷ್ಟವಾದ ದೇವಾಲಯ ಆಗಬೇಕದು ಅನ್ನೋದು ಊರಿನವರ ಸಂಕಲ್ಪ. ನಾವು ಕೂಡ ನಮ್ಮ ಶಿಷ್ಯರ ಜೊತೆಯಲ್ಲಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಸಾರಂಗಪಾಣಿಯವರು ಬಂದಿದ್ದರು ಪೂಜೆಗೆ, ನಮ್ಮ ಸೃಜನ್ ಶರ್ಮಾ ಕೂಡ ಬಂದಿದ್ದರು. ಹಾಗೆಯೇ ಅಲ್ಲಿನ ನಮ್ಮ ಶಿವಮೊಗ್ಗದಲ್ಲಿರುವ ನಮ್ಮ ಶಿಷ್ಯರಾದ ಶುಚಿವ್ರತಾಚಾರ್ಯರು ಬಂದಿದ್ದರು. ಅಲ್ಲಿ ಭೂಮಿ ಪೂಜೆ ತುಂಬ ಚೆನ್ನಾಗಿ ನಡೀತು, ಅದ್ಧೂರಿಯಾಗಿ. ಎಲ್ಲ ಬಂದವರೆಲ್ಲ ನೀವು ಭೂಮಿ ಪೂಜೆ ಮಾಡ್ತಾ ಇದ್ದೀರಾ ಇಲ್ಲ ದೇವಸ್ಥಾನದ ಕುಂಭಾಭಿಷೇಕನೇ ಮಾಡಿಬಿಡ್ತಾ ಇದ್ದೀರಾ ಅಂತ ಕೇಳುವಷ್ಟು ಮಟ್ಟಿಗೆ ಜನ ಸೇರಿದ್ರು. ಅಷ್ಟು ಜನ ರಾಜಕಾರಣಿಗಳು, ಅಷ್ಟು ಅದ್ಭುತವಾಗಿ ಡ್ರೋನಲ್ಲೆಲ್ಲ ಚೆನ್ನಾಗಿ ನಡೆದು ಕರ್ಷಣಾದಿ ಪ್ರತಿಷ್ಠಾ ಅಂತ ಅಂದರೆ ಉಳೋದ್ರಿಂದ ಹಿಡಿದು ಭೂಮಿ ಕಟ್ಟೋ ತನಕ ಎಲ್ಲ ಕೆಲಸಗಳು ನಡೀತಾ ಇದೆ. ಅದಕ್ಕೆ ನಮ್ಮ ಅರ್ಚಕ ಸ್ವಾಮಿಗಳಿಬ್ಬರು ಪಾಪ ಭಾಳ ಕಷ್ಟಪಟ್ಟು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇರೋರು ನಿಷ್ಠೆಯಾಗಿ ನಮ್ಮ ಅರುಣ್ ಕುಮಾರ್ ಅವರು ಮತ್ತು ನಮ್ಮ ಮಾರುತಿಯವರು, ಅವರ ಮಕ್ಕಳುಗಳು ಕೂಡ ಎಷ್ಟು ಇಲ್ಲ ರಾಮಾನುಜನ್ ವಯಸ್ಸಲ್ಲಿರೋರು, ನಮ್ಮ ಔರ್ವಸಿಂಹನ ವಯಸ್ಸಲ್ಲಿರೋರು, ಅವರೆಲ್ಲ ಪೂರ್ತಿ ಆಗಲೇ ಶ್ಲೋಕಗಳನ್ನೆಲ್ಲ ಕಲಿತಾ ಇದ್ರು. ಅವ್ರಿಗೆ ಇನ್ನಷ್ಟು ವಿದ್ಯಾಭ್ಯಾಸ ಕೊಟ್ಟರೆ ತುಂಬ ಚೆನ್ನಾಗಿ ಕಲಿತಾರೆ ಅಂತ ನಮ್ಗೆ ಆವತ್ತು ಅನ್ನಿಸ್ತು. ಸೊ ಹಾಗಾಗಿ ಅಂತಹ ಪವಿತ್ರವಾದ ಸನ್ನಿಧಾನದಿಂದ ಆಂಜನೇಯ ಅವನೇ ಮನಸ್ಸು ಮಾಡಿ ನಮ್ಮ ಯತಿರಾಜ ದಾಸರು ಮನೆಗೆ ಬಂದಿರೋದು ನಮಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಇವತ್ತು ಕೂಡ ನಮ್ಮ ಕೊಳ್ಳೇಗಾಲದ ಪ್ರಸಿದ್ಧ ಮಾಂತ್ರಿಕರಾದಂತಹ ನಮ್ಮ ಶ್ರೀನಿಧಿ ಶರ್ಮಾರವರು ನಿತ್ಯ ಪೂಜೆಗಳನ್ನು, ಮಾಧ್ಯಾಹ್ನಿಕ ಪೂಜೆಗಳನ್ನು ನೆರವೇರಿಸಿದ್ದಾರೆ. ಎಲ್ಲ ಸಂತೋಷವಾದ ವಾತಾವರಣದಲ್ಲೆಲ್ಲ ನಡೀತಾ ಇದೆ. ವಿಜಯಲಕ್ಷ್ಮಿಯ ಅದೇನೋ ಗೊತ್ತಿಲ್ಲ, ವಿಜಯಲಕ್ಷ್ಮಿ ಸನ್ನಿಧಾನಕ್ಕೆ ಎಂತೆಂತಹ ಕನೆಕ್ಷನ್ಸ್ ಬರ್ತದೆ ಅಂದರೆ ವಿಜಯಲಕ್ಷ್ಮಿ ಅಲ್ಲಿಗೆ ಹೋದರೆ ಇದು ಪರಿಣಾಮಗಳೇ ಬದಲಾವಣೆ ಆಗ್ತದೆ ಅಂತ ಅನ್ಕೋತೀವಿ. ಅಂತಹ ವಿಜಯಲಕ್ಷ್ಮಿ
ಅವಳಾಗೆ ಒಲೆದು ಬಂದ ವಿಜಯಲಕ್ಷ್ಮಿ. ಆ ಒಲೆದು ಬಂದ ವಿಜಯಲಕ್ಷ್ಮಿ ಹತ್ರ ನಮಗೆ ಇವಾಗ ಆಂಜನೇಯನು ಒಲೆದು ಇಲ್ಲಿಗೆ ಬಂದಿರೋದು, ಎರಡರ ಸಂಗಮ ಆಗಿರೋದು, ತಾಯಿ ವಿಜಯಲಕ್ಷ್ಮಿಯ ಮಾಲೆ ಮರ್ಯಾದೆ ನಮ್ಮ ಆಂಜನೇಯನಿಗಾಗಿರೋದು ತುಂಬ ಸಂತೋಷ. ಈಗ ಇನ್ನಷ್ಟು ಚೆನ್ನಾಗಿ ನಡೀಲಿ, ದೇವಸ್ಥಾನ ಶೀಘ್ರವಾಗಿ ಕುಂಭಾಭಿಷೇಕ ಆಗಲಿ, ಅಲ್ಲಿ ನಾವು ಕೂಡ ಬಂದು ಪೂಜಾದಿಗಳನ್ನು ನೆರವೇರಿಸುವಂಥ ಆಂಜನೇಯ ನಮಗೆ ಅನುಗ್ರಹವನ್ನು ಉಂಟು ಮಾಡಲಿ, ನಮ್ಮ ಮನೆತನಕ್ಕೆಲ್ಲ ಒಳ್ಳೇದು ಮಾಡಲಿ, ಇಲ್ಲಿ ಬಂದಿರೋರಿಗೆ ಭಕ್ತರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಮಹಾಮಂಗಳಾರತಿ ಒಂದು ನಿವೇದನವನ್ನು ಮಾಡಿ ಪೂಜೆಯನ್ನು ಮುಗಿಸ್ತೀವಿ. ಎಲ್ಲರಿಗೂ ಶುಭಂ ಭೂಯ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಸ್ವಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಸದ್ಯಾ ಏತಾ ಆಶಿಷಃ ಸಂತು ಸತ್ಯಾಃ ಸಂತು ಯಜಮಾನಸ್ಯ ಕಾಮಾಃ.